ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಆಸೆ ಈಡೇರುವಂತ ಒಂದು ಸಮಯ ಬಂದಿದೆ. ಆದ್ರೆ ಈ ಒಂದು ತಪ್ಪನ್ನ ಮಾತ್ರ ಮಾಡಬೇಡಿ. ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹಠಾತ್ ಧನಲಾಭ ಆಗ್ತಿದ್ಯಾ? ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾ? ಈ ಒಂದು ವಿಷಯದಲ್ಲಿ ಬಹಳ ವಿಚಾರವಾಗಿರ್ಬೇಕಾಗುತ್ತೆ ಕಟಕ ರಾಶಿಯವರು ಜುಲೈ ತಿಂಗಳಲ್ಲಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗ ಏನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ಅಂತ ನೋಡೋದಾದ್ರೆ ನೋಡಿ, ಕಟಕ ರಾಶಿಯವರಿಗೆ ತುಂಬಾ ಅದ್ಭುತವಾದ ಸಮಯ ಬಂದಾಯ್ತು. ಯಾಕಂದ್ರೆ ಗುರು 12ನೇ ಮನೇಲಿ ಇರೋವರೆಗೂ ಕೂಡ ಸಾಕಷ್ಟು ಲಾಸ್ಗಳನ್ನ ಅನುಭವಿಸ್ತಾ ಇದ್ರಿ, ಅದ್ರ ಜೊತೆಗೆ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇವಾಗ ಗುರು ಲಗ್ನಕ್ಕೆ ಬಂದಿರೋದ್ರಿಂದ ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು ಮತ್ತೆ ಸುಖ ಸಂತೋಷ ನೆಮ್ಮದಿನ ಖಂಡಿತವಾಗ್ಲೂ ನೋಡ್ತಾ ಇದ್ದೀರಾ. ಆದರೆ ಅದರಲ್ಲಿ ಕೆಲವೊಂದು ಟ್ವಿಸ್ಟ್ನ ನೀವು ನೋಡಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಇದೇ ತಿಂಗಳಲ್ಲಿ ಸೂರ್ಯ ನಿಮಗೆ 12ನೇ ಮನೇಲಿ ಬೇರೆ ಸಂಚಾರ ಮಾಡ್ತಿದ್ದಾನೆ. ಒಂದು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ನಾನು ಹೇಳಿದ್ದೆ. ಯಾವುದು ಅಂತಂದರೆ, ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಸ್ಥರಿದ್ದಾರೆ ಅದರಲ್ಲೂ ರಾಜಕಾರಣಿಗಳು ಯಾರಿದ್ದಾರೆ ಅವರೆಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಏನಾದರೂ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಸುಮ್ಮನೆ ನೀವಿದ್ರೂ ಕೂಡ ಏನಾದರೂ ನಿಮಗೆ ಕಿರಿಕಿರಿ ಆಗೋದು ಕೆಲಸದಲ್ಲಿ, ನಿಮ್ಮ ಮೇಲೆ ಏನಾದರೂ ಒಂದು ನೋಟಿಸ್ ಕೊಡುವಂಥದ್ದು ಅಥವಾ ಕೆಲಸ ಸರಿಗೆ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಬರುವಂಥದ್ದು ಕೂಡ ಚಾನ್ಸಸ್ ಇರುತ್ತೆ. ಜೊತೆಗೆ ನೀವೇನಾದರೂ ಗೊತ್ತಿಲ್ಲದಂಗೆ ಹಣ ತಗೊಳ್ಳೋವಂಥದ್ದು, ಎಕ್ಸ್ಟ್ರಾ ದುಡ್ಡುಗಳು ಇಸ್ಕೊಳ್ಳೋದು, ಇದು ಗೊತ್ತಾಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಸಸ್ಪೆಂಡ್ ಆಗೋದು ಇನ್ನೊಂದು ಅದೆಲ್ಲನೂ ಕೂಡ ಈ ಸಂದರ್ಭದಲ್ಲೇ ನಡೆಯೋದು ಬೇಜಾರಾಗಿ ಕಟಕ ರಾಶಿಯವರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ವಿಚಾರದಲ್ಲಿ. ಯಾಕೆ ಗೊತ್ತಾ, ನೀವು ಅನ್ಕೊಂತೀರ ನನಗೆ ಗುರುಬಲ ಬಂದಿದೆ, ಏನು ಕೆಲಸ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಗ್ರಹಗಳ ಸ್ಥಾನಮಾನದ ಬಗ್ಗೆ ಕೆಲವರಿಗೆ ಅರಿವು ಇರೋದಿಲ್ಲ. 12ರಲ್ಲಿ ಸೂರ್ಯ ಬಂದಿರೋದ್ರಿಂದ ಈ ಮೇಜರ್ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಎಷ್ಟು ಎಚ್ಚರವಾಗಿರ್ತೀರೋ ಅಷ್ಟು ಒಳ್ಳೆಯದು ನಿಮಗೆ. ಜೊತೆಗೆ ಸೂರ್ಯ 12ರಲ್ಲಿ ಬಂದಿರೋದ್ರಿಂದ ಏನಾಗುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆಯಲ್ಲಿ ಕಿರಿಕಿರಿಗಳಾಗೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳಾಗುವಂಥದ್ದು, ಸುಮ್ಮನೆ ಇದ್ದವ್ರ ಮೇಲೆ ಕೇಸ್ಗಳಾಗುವಂಥದ್ದು ಈ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರದೇ ವಿಚಾರಗಳಿಗೆ ತಲೆ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಿರಿಕಿರಿ ಬಂದ್ರೂ ಕೂಡ ಈ ಟೈಮ್ ನಮ್ದೆಲ್ಲ, ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ಬಿಟ್ರೆ ಸಮಸ್ಯೆ ಇರಲ್ಲ. ಯಾಕೆ ಅಂತಂದರೆ 16ನೇ ತಾರೀಕು ಸೂರ್ಯ ತನ್ನ ಪತನ ಬದಲಾಯಿಸ್ತಾನೆ, ನಿಮ್ಮ ರಾಶಿಗೆ ಬರ್ತಾನೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಅದಾದಮೇಲೆ ಸರಾಗವಾಗಿ ಏನೆಲ್ಲ ಇವಾಗ ನಾನು ನೆಗೆಟಿವ್ ಹೇಳಿದೆ ಅದೆಲ್ಲನೂ ಕೂಡ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಕೆಲಸದಲ್ಲಿ ಸ್ವಲ್ಪ ಒಳ್ಳೇದಾಗುವಂಥದ್ದು, ಗೌರ್ಮೆಂಟಿಂದ ಒಳ್ಳೇದಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ನಿಮಗೆ ಮಾಡ್ತಿರೋ ಕೆಲಸದಲ್ಲೇ ಸ್ವಲ್ಪ ಪ್ರಮೋಷನ್ ಸಿಗುವಂಥದ್ದು ಅಥವಾ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳಾಗುವಂಥದ್ದು 16ನೇ ತಾರೀಕಿನ ನಂತರ ಆಗುತ್ತೆ. ಸೊ ಅಲ್ಲಿವರೆಗೂ ಕೇರ್ಫುಲ್ಲಾಗಿ ನೀವು ಇರಬೇಕಾಗಿ ಬರುತ್ತೆ. ಜೊತೆಗೆ ಬುಧ ನಿಮಗೆ 12ನೇ ಮನೆ ಅಧಿಪತಿನೇ ಆಗಿರ್ತಾನೆ. ಜೊತೆಗೆ ಏನಾದರೂ ವೇರಿಯೇಷನ್ಸ್ ಆಗ್ತಿದೆ, ಲಗ್ನಕ್ಕೆ ಬರೋದು, ತಿರ್ಗಾ ಹಿಂದೆ ಹಿಮ್ಮುಖ ಸಂಚಾರವಾಗಿ ಹೋಗೋದು. ಸೊ ಇದೇನಾಗುತ್ತೆ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ಏರುಪೇರುಗಳಾಗುವಂಥದ್ದು. ಮತ್ತು ಬುಧ ಕಂಬಸ್ಟ್ ಆಗಿರೋದ್ರಿಂದ ಹಾಗೆ ನಿಮಗೇನು ಬೇಗ ಕೆಲಸಗಳಾಗೋದಿಲ್ಲ ಅಥವಾ ನಿಧಾನಗತಿನಲ್ಲಿ ಆಗುವಂಥದ್ದು ಅಥವಾ ಏನಾದರೂ ಸ್ವಲ್ಪ ಲಾಸಸ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಆದರೆ 11ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿರೋದ್ರೆ ಭೂಮಿಯಿಂದ ಒಳ್ಳೆ ಲಾಭನ ಖಂಡಿತವಾಗ್ಲೂ ನೋಡ್ಬೋದು. ನೀವೇನಾದರೂ ಮನೆ ತೊಗೋಬೇಕು ಅಥವಾ ಯಾವುದಾದ್ರೂ ಆಸ್ತಿ ಮಾರೋದು, ತೊಗೊಳ್ಳೋದು, ವ್ಯವಹಾರ
ವ್ಯವಹಾರಗಳನ್ನ ಮಾಡ್ತಿದ್ರು ಕೂಡ ಅದರಲ್ಲೂ ಒಳ್ಳೆ ಲಾಭಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ಆದರೆ ಗುರು ಕಂಬಸ್ಟ್ ಆಗ್ತಾನೆ. ಸೂರ್ಯ 16ನೇ ತಾರೀಕು ಮೇಲೆ ಲಗ್ನಕ್ಕೆ ಬಂದಾಗ ಲಗ್ನದಲ್ಲೇ ಇರುವಂತಹ ಗುರು ಕಂಬಸ್ಟ್ ಆಗ್ತಾನೆ. ಉಚ್ಚ ಸ್ಥಿತಿನಲ್ಲಿ ಕೂತಿದ್ರು ಕೂಡ ಕಂಬಸ್ಟ್ ಆಗೋದ್ರಿಂದ, ಅಂದರೆ ಸೂರ್ಯನ ಒಂದು ಶಾಖಕ್ಕೆ ಅವನು ಹಸ್ತಂಗತನಾಗೋದ್ರಿಂದ ತನ್ನ ಸತ್ವಗಳನ್ನ ಕಳ್ಕೊತಾನೆ. ಸೊ ಆವಾಗ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ. ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಅದು ಪ್ರಶಸ್ತವಾದ ಸಮಯ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಗುರುಬಲ ಇದೆ ಅನ್ನುವಂತ ಅಂದ್ಕೊಂಡು ಏನೋ ಹೊಸ ನ್ಯೂ ಸ್ಟಾರ್ಟಪ್ ಮಾಡೋದು ಅದನ್ನೆಲ್ಲ ಮಾಡಕ್ಕೆ ಹೋಗಬಾರ್ದು. ಸ್ವಲ್ಪ ಸಮಯಗಳ ಕಾಲ ನೀವು ಅದನ್ನು ಸ್ಟಾಪ್ ಮಾಡಬೇಕಾಗಿ ಬರುತ್ತೆ. ಇನ್ನೊಂದು ಲಾಭಕರವಾದ ಸಮಯ ಸುದ್ದಿ ಏನು ಅಂತಂದರೆ, ನಿಮಗೆ 11ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ 2ನೇ ಮನೆಗೆ ಬಂದಿರೋದು. ಸೊ 2ನೇ ಮನೆಗೆ ಅಂದರೆ ಲಾಭಸ್ಥಾನಕ್ಕೆ, ಧನಸ್ಥಾನಕ್ಕೆ ಬಂದಿರೋದ್ರಿಂದ, ಕುಟುಂಬ ಸ್ಥಾನಕ್ಕೆ ಬಂದಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಬರ್ತಿರೋಂಥ ಲಾಭದಲ್ಲಿ ಯಾವುದೇ ರೀತಿ ಕೊರತೆಗಳಾಗೋದಿಲ್ಲ. ಈ ಗುರು ಕಂಬಸ್ಟ್ ಆಗಿದ್ದಾನೆ ಅಂದಿದ್ದ ಮಾತ್ರಕ್ಕೆ ಎಲ್ಲ ರೀತಿಯಾದ ತೊಂದರೆಗಳು ನೀವೇನು ಅನುಭವಿಸೋದಿಲ್ಲ. ಎಲ್ಲ ರೀತಿಯಾದ ಶುಭ ಸುದ್ದಿನೂ ಅನುಭವಿಸ್ತೀರಾ. ಯಾಕಂದರೆ 5ನೇ ಮನೆಗೆ ಏನು ಗುರು ದೃಷ್ಟಿ ಬೀಳ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಲವರ್ಸ್ ಮಧ್ಯದಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಆದರೆ ಮದುವೆ ಆಗೋದಕ್ಕೆ ಇದು ಒಳ್ಳೆ ಸಮಯ ಅಲ್ಲ ಅನ್ನೋದಷ್ಟೇ ನೋಡ್ಕೋಬೇಕಾಗತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಳ್ಳೆ ಗೌರವ, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಸೊ 9ನೇ ಮನೆ ಮೇಲೆ ಬೀಳೋದ್ರಿಂದ ನಿಮ್ಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ತುಂಬ ದಿನಗಳಿಂದ ಬರ್ತಿಲ್ಲ ಅಂತ ಒದ್ದಾಡ್ತೀರಾ, ಅದು ಬರೋವಂಥದ್ದು ಅಥವಾ ಅದ್ರ ಸುದ್ದಿಗಳೇನಾದರೂ ಕೇಳುವಂಥದ್ದು, ಎಲ್ಲ ಥರದ ಶುಭ ಸುದ್ದಿಗಳನ್ನು ಖಂಡಿತವಾಗ್ಲೂ ಕೇಳ್ತೀರಾ. ಆದರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ದಿವಸಗಳ ಕಾಲ ನಿಮಗೆ ಬ್ರೇಕ್ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳ್ಕೋಬೋದು. 2ನೇ ಮನೆಯಲ್ಲಿ ಶುಕ್ರ ಇರ್ತಾನೆ, ಜೊತೆ ಕೇತು ಜೊತೆನಲ್ಲಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಏನಾದರೂ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಏನಾದರೂ ಸಮಸ್ಯೆಗಳು ಕಂಡು ಬಂತು ಅಂದರೆ ಮೊದಲೇ ಅದನ್ನು ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಮೇಜರಾಗಿ ಆಗುವಂಥ ಸಮಸ್ಯೆಗಳಿಂದ ನೀವು ದೂರ ಆಗಬಹುದು. ತಂದೆ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಿತ್ತು ಅಂದರೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಸಿಗುವಂಥ ಒಂದು ಟೈಮ್ ಬಂದಿದೆ. ಸೊ ಹಾಗಾಗಿ ಕಟಕ ರಾಶಿಯವರಿಗೆ ಎಲ್ಲ ರೀತಿಯಿಂದ ಒಂದು ಶುಭವಾದ ದಿನಗಳೇ ಆಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಅದನ್ನು ನಾನು ಮೊದಲೇ ಹೇಳಿದ್ದೀನಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ಸಮಯದಲ್ಲಿ ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು ಮತ್ತು ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳೋದು, ಇದನ್ನು ಕೂಡ ನಿಮಗೆ ಆಗ್ತಿರೋಂಥ ನೆಗೆಟಿವಿಟಿನ ತಪ್ಪಿಸುತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದನೂ ಪ್ರತಿ ಸೋಮವಾರ ಜಲಾಭಿಷೇಕಕ್ಕೆ ಶಿವನಿಗೆ ಕೊಡೋದು ಅಥವಾ ತಿಂಗಳಲ್ಲಿ 1 ಸೋಮವಾರನಾದರೂ ಜಲಾಭಿಷೇಕಕ್ಕೆ ಕೊಡೋದು, ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದು, ಇಷ್ಟು ಮಾಡಿಕೊಂಡ್ರೆ ಸಾಕು. ನಿಮ್ಗೇನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ, ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ. ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.